ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ನಿಮ್ಮ ಮುಂದೆ ಬರಲಿಕ್ಕೆ ಸಾಧ್ಯವಾಯಿತು. ಈ ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯದ ಅಡಿಸ್ಥಾನದಲ್ಲಿ ಅನೇಕ ಸರಿಯಾದ ಬೋಧನೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಯಿತು. ನಾವು ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ಕೂಡ ಇನ್ನು ಅನೇಕ ವಿಷಯಗಳನ್ನು ನಾವು ಇವತ್ತು ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಕಳೆದ 2 ಸಂಚಿಕೆಗಳಿಂದ ಸಭೆಯ ಕುರಿತಾಗಿ ಯೇಸು ಕ್ರಿಸ್ತನ ಅಥವಾ ತಂದೆಯ ದೇವರ ಹೃದಯದಲ್ಲಿದ್ದಂಥ ಒಂದು ಸಂಕಲ್ಪವಾಗಿತ್ತು ಸಭೆ ಎಂಬುದಾಗಿರುವಂಥದ್ದು. ಅದರ ವಿಷಯವಾಗಿ 2 ಸಂಚಿಕೆಗಳಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಇದನ್ನು ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಇದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಪಾಸ್ಟರ್, ಸಭೆಯ ಕುರಿತಾಗಿ ನಾವು 2 ಸಂಚಿಕೆಯಿಂದ ನಾವು ಕಲಿತೆವು. ಸಭೆ ಅಂದರೆ ಏನು, ಸಾರ್ವತ್ರಿಕ ಸಭೆ, ಪ್ರಾದೇಶಿಕ ಸಭೆ ಕುರಿತಾಗಿಯೂ ಕಳೆದ ಸಂಚಿಕೆಯಲ್ಲಿ ಸಭೆಯ ಅಡಿಸ್ಥಾಯ ವಿಷಯವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಪಾಸ್ಟರ್, ಇವತ್ತು ಸಭೆಯಲ್ಲಿರುವಂಥ ಸದಸ್ಯರ ಬಗ್ಗೆ ಒಂದು ಸತ್ಯವೇದದಲ್ಲಿ ನಾವು ಏನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳ್ಬೋದಾ? ಸಭೆಯಲ್ಲಿರುವಂಥ ಸದಸ್ಯರಿಗೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟಂಥ ಕ್ರಿಸ್ತನ ಸಭೆಯಾಗಿ ಇರುವಂಥವರಿಗೆ ಏನೇನು ಹೆಸರುಗಳಿದ್ದಾವೆ, ಇನ್ನು ಸಭೆಯ ಕುರಿತಾಗಿರುವಂಥ ವಿವರಣೆಗಳು, ಸಭೆಯ ಕುರಿತಾಗಿ ಇರುವಂಥ ದೇವರ ಒಂದು ಅಥವಾ ದೇವರು ಏನು ಸಭೆ ಹೇಗಿರಬೇಕು ಅಂತ ಬಯಸ್ತಾ ಇದ್ದಾರೆ, ಇದೆಲ್ಲ ನಾವು ತಿಳ್ಕೊಳ್ಳುವಂಥದ್ದು ಭಾಳ ಇದೆ. ಆಗ ಅದನ್ನು ತಿಳ್ಕೊಳ್ಳುವಾಗ ನಮ್ಮ ವೈಯಕ್ತಿಕ ಜೀವಿತಕ್ಕೆ ಅದೊಂದು ಆಶೀರ್ವಾದ ಆಗಿರುತ್ತದೆ. ಮತ್ತು ಇನ್ನೂ ದೇವರ ಚಿತ್ರದ ಪ್ರಕಾರ ಹೆಚ್ಚು ನಾವು ದೇವರ ಚಿತ್ರದ ಪ್ರಕಾರ ನಡೆಯುವುದಕ್ಕೆ, ನಮ್ಮನ್ನು ಸಮರ್ಪಿಸುವುದಕ್ಕೆ ಕೂಡ ನಮಗೆ ಸಾಧ್ಯವಾಗ್ತದೆ. ನಮ್ಮ ನ್ಯೂನತೆಗಳನ್ನು ಕಂಡುಕೊಳ್ಳಿಕ್ಕೆ ಕೂಡ ನಮಗೆ ಸಾಧ್ಯವಾಗ್ತದೆ. ಯಾಕಂದರೆ ನಮಗೆ ವಿಶ್ವಾಸಿಗಳಿಗೆ ನೋಡಿ, ಒಂದು ಸಲ ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದರೆ ಸಾಕು, ಇನ್ನು ಬೇರೆ ಏನು ಟೀಚಿಂಗ್ ಬೇಡ ಅಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನು ಪತ್ರಿಕೆಗಳ ಅವಶ್ಯಕತೆ ಇರ್ತಿರಲಿಲ್ಲ. ಯಾಕಂದರೆ ಯೇಸುಸ್ವಾಮಿ ಹುಟ್ಟಿದರು, ಬದುಕಿದರು, ಅವರು 3.5 ವರ್ಷ ಸೇವೆ ಮಾಡಿದರು, ಬೋಧನೆ ಮಾಡಿದರು, ಇನ್ನು ಶಿಲುಬೆಗೆ ಹಾಕಲ್ಪಟ್ಟರು, ಸಮಾಧಿಯಾದರು, 3 ದಿನ ಬದುಕಿದ್ದು ಬಂದರು. ಇನ್ನು ಅವರ ಬಗ್ಗೆ ಸುವಾರ್ತೆ ನಂಬ್ರಿ ಅಂತ, ಸುವಾರ್ತೆ ರಕ್ಷಣೆ ಹೊಂದಿಕೊಳ್ಳ್ರಿ ಅಂತ ಸುವಾರ್ತೆ ಅಪೊಸ್ತಲ ಕೃತ್ಯಗಳಲ್ಲಿ ಸಾರಿ ಆಯಿತು. ಅಷ್ಟೇ ಸಾಕಿತ್ತು. 4 ಸುವಾರ್ತೆಗಳು ಮತ್ತು ಅಪೊಸ್ತಲ ಕೃತ್ಯಗಳು ಮಾತ್ರ ಸಾಕಾಗ್ತಿತ್ತು. ಆದರೆ ಅಷ್ಟರಲ್ಲಿ ಸಾಕಾಗುವುದಿಲ್ಲ. ದೇವರ ಮಕ್ಕಳಿಗೆ ಇನ್ನು ದೇವರ ವಾಕ್ಯದ ಒಂದು ಬೋಧನೆ ಹೇಗೆ ನಡೀಬೇಕು, ಏನು ಆಶೀರ್ವಾದಗಳಿದ್ದಾವೆ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಏನು ಅಡ್ಡಿ ಆಗ್ತದೆ, ಏನು ನಮ್ಮ ಜೀವನದಲ್ಲಿ ಕ್ರಮಪಡಿಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ದೇವರ ಒಂದು ವಾಕ್ಯದ ಗೂಢಾರ್ಥಗಳಿದ್ದಾವೆ, ನಮ್ಮ ಕುರಿತಾಗಿ ದೇವರಿಗೆ ಎಷ್ಟು ಶ್ರೇಷ್ಠವಾದ ಆಲೋಚನೆಗಳಿದೆ, ಭಾಳ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಉಂಟು. ಅದಕ್ಕೆ ಸುಮಾರು ಒಂದು 21ರಷ್ಟು ಪತ್ರಿಕೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. 21 ಪತ್ರಿಕೆಗಳಿದ್ದಾವೆ ಹೊಸ, ಅದೆಲ್ಲ ಪೂರ್ತಿ ಬೋಧನೆಗಳಿಂದ ಕೂಡಿದ ಪತ್ರಿಕೆ. ಈಗ ಈ ಎಲ್ಲ ಪತ್ರಿಕೆಗಳಲ್ಲಿರುವಂಥ ಅಂಶಗಳನ್ನು ಮತ್ತು ಎಲ್ಲ ಪತ್ರಿಕೆಗಳಲ್ಲಿ, ಸುವಾರ್ತೆಗಳಲ್ಲಿ, ಅಪೊಸ್ತಲ ಕೃತ್ಯಗಳಲ್ಲಿ, ಇನ್ನು ಹೊಸ ಒಡಂಬಡಿಕೆಯ ಪ್ರವಾದನೆ ಗ್ರಂಥ ಅಂತ ಹೇಳುವಂಥ ಪ್ರಕಟಣೆ ಗ್ರಂಥ, ಇವುಗಳನ್ನೆಲ್ಲ ಸೇರಿಸಿ ನೋಡುವಾಗ ಕರ್ತನನ್ನು ನಂಬಿದವರಿಗೆ ಏನು ಹೆಸರುಗಳಿದ್ದಾವೆ, ಕರ್ತನ ನಂಬಿದಂಥವರ ಕುರಿತಾಗಿ ದೇವರ ಆಲೋಚನೆಗಳೇನಿದ್ದಾವೆ, ಯಾಕೆ ಆರಿಸಿಕೊಂಡ್ರು, ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಾವು ಕರ್ತನನ್ನು ನಂಬಿದವರಿಗೆ ಏನಂತ ಹೆಸರುಗಳನ್ನು ಕೊಡಲಿಕ್ಕೆ ಆಗ್ತದೆ. ನಮಗೆ 1-2 ವಾಕ್ಯಗಳನ್ನು ಪ್ರಾರಂಭದಲ್ಲಿ ನೋಡಿಕೊಳ್ಳೋಣ, ಬೇಗ ನೋಡಿಕೊಳ್ಳೋಣ, ನಮಗೆ ಸಮಯದ ಅಭಾವ ಇರೋದರಿಂದ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಮತ್ತು 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವಾಗ ಇಂಗ್ಲೀಷಲ್ಲಿ ಬಿಲೀವರ್ಸ್ ಅಂತ ನೋಡ್ಬೋದು, ಕನ್ನಡದಲ್ಲಿ ನಂಬಿದ್ದವರು, ನಂಬಿದ್ದ ಮಂಡಳಿ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿದೆ. ಸಾಕು. ಈಗ 5:14 ಕೂಡ ನೋಡಿಕೊಳ್ಳ್ರಿ. ಮತ್ತು ಇನ್ನೂ ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ನೋಡಿ, ಈ ಬಿಲೀವರ್ಸ್ ಅಥವಾ ನಂಬಿದಂಥವರ ಮಂಡಳಿ, ನಂಬಿಕೆ ಉಳ್ಳಂಥವರ ಮಂಡಳಿ, ಅಥವಾ ಆ ನಂಬಿಕೆ ಉಳ್ಳಂಥವರ ಮಂಡಳಿಯಲ್ಲಿರುವವರಿಗೆ ನಂಬಿದವರು ಅಥವಾ ಬಿಲೀವರ್ಸ್, ಇನ್ನೊಂದು ರೀತಿಯಲ್ಲಿ ಬಹಳ ಸುಲಭ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ ವಿಶ್ವಾಸಿಗಳು ಎಂಬುದಾಗಿ, ಕರ್ತನಲ್ಲಿ ವಿಶ್ವಾಸ ಇಟ್ಟವರು ಅಥವಾ ನಂಬಿಕೆ ಇಟ್ಟವರು, ಅದನ್ನೇ ವಿಶ್ವಾಸಿಗಳು ಎಂಬುದಾಗಿ, ಬಿಲೀವರ್ಸ್ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನ ಸಭೆಯಲ್ಲಿರುವಂಥವರಿಗೆ ವಿಶ್ವಾಸಿಗಳು ಎಂಬುದಾಗಿ ಸತ್ಯವೇದದಲ್ಲಿ ಕರೆದಿದ್ದುಂಟು. ಬಿಲೀವರ್ಸ್, ಈಗ ಕೆಲವೊಬ್ಬರಿಗೆ ಬಿಲೀವರ್ಸ್ ಅಂತ ಹೇಳ್ಬಿಟ್ರೆ ಇದು ಏನು ಅಂತ ಗೊತ್ತಿಲ್ಲ. ಆದರೆ ಇದು ಮೂಲತಃ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದಂಥವರಿಗೆ ದೇವರ ಆತ್ಮನು ಕೊಟ್ಟಿರುವಂಥ ಒಂದು ಹೆಸರು ಬಿಲೀವರ್ಸ್ ಅಂತ. ಇದು ಲೋಕದ ಜನ ಹೇಳಿದಂಥ ಮಾತಲ್ಲ.
ಈ ನಂಬಿದ್ದ ಮಂಡಳಿಯ ಅಂತ ಹೇಳುವಾಗ ಅದು ಪವಿತ್ರಾತ್ಮ ಲೂಕನ ಮೂಲಕ ಈ ಪತ್ರಿಕೆ ಬರೆದದ್ದು ಈ ಅಪೊಸ್ತಲ ಕೃತ್ಯ ಬರೆದದ್ದು ಲೂಕ ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ. ಈಗ ಪವಿತ್ರಾತ್ಮ ಲೂಕನ ಮೂಲಕವಾಗಿ ರಕ್ಷಣೆ ಹೊಂದಿದಂಥವರ ಒಂದು ಸ್ಟೇಟಸನ್ನು ಹೇಳ್ತಾ ಇದ್ದಾನೆ. ಅವರು ನಂಬಿದ್ದವರು ಅಥವಾ ವಿಶ್ವಾಸಿಗಳು. ಯೇಸುಸ್ವಾಮಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ? ಇನ್ನು ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಅಥವಾ ವಿಶ್ವಾಸ ಇದ್ದರೆ ಹಾಗೆ ಯೇಸುಸ್ವಾಮಿನೇ ಆ ಮಾತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಚ್ಚರಿಸ್ತಾ ಇದ್ದಾರೆ. ಈಗ ನಂಬಿದ್ದಾರೆ, ಅವರಿಗೆ ವಿಶ್ವಾಸಿ. ಇನ್ನೊಂದು ಪಾಯಿಂಟನ್ನು ನೋಡಿಕೊಳ್ಳೋದಾದರೆ ನಮಗೆ ಅಪೊಸ್ತಲ ಕೃತ್ಯ 9:13 ನೋಡುವಾಗ ಮತ್ತು ಬೇರೆ ಬೇರೆ ವಾಕ್ಯಗಳಿದ್ದಾವೆ, ನಮಗೆಲ್ಲ ವಾಕ್ಯಗಳನ್ನು ನೋಡಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಈಗ ದೇವಜನರು ಅಥವಾ ಪರಿಶುದ್ಧ ಜನರು, ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ರಿ. ಅಥವಾ ದೇವರ ಜನರು, ಪರಿಶುದ್ಧ ಜನರು ಎಂಬುದಾಗಿ. ಅವರು ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ಬೆಂಗಳೂರಲ್ಲಿರುವಂಥ ಅಥವಾ ಹುಬ್ಳಿಯಲ್ಲಿರುವಂಥ ಅಥವಾ ಡೆಲ್ಲಿಯಲ್ಲಿರುವಂಥ ದೇವ ಜನರನ್ನು ಆಶೀರ್ವಾದ ಮಾಡು ಅಂತೇಳಿದರೆ, ರಕ್ಷಣೆ ಹೊಂದಿದ ದೇವರ ಮಕ್ಕಳಾಗಿ ಸಭೆಯಾಗಿ ಏನು ಮಾರ್ಪಟ್ಟಿದ್ದಾರೆ, ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ದೇವರ ಮೂಲಕ, ಅವರೇ ಅಂತ ಅದರ ಅರ್ಥ. ದೇವಜನರು ಎಂಬುದಾಗಿ. ಸಭೆಗೆ ಒಂದು ವಿಶ್ವಾಸಿಗಳ ಮಂಡಳಿ ಅಂತ, ನಂಬಿದವರ ಮಂಡಳಿ ಅಂತ ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ದೇವಜನರು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಅಪೊಸ್ತಲ ಕೃತ್ಯದಲ್ಲಿ ನಮಗೆ ಬೇರೊಂದು ವಾಕ್ಯವನ್ನು ನೋಡುವಾಗ 12ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನೋಡುವಾಗ ಇನ್ನೊಂದು ಅಂಶವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅವನು ಸುಮ್ಮಗಿರಿ ಎಂದು ಅವರಿಗೆ ಕೈಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ, ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು. ನೋಡಿ, ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರಿ ಎಂದು ಹೇಳಿ ಬೇರೊಂದು ಸ್ಥಳಕ್ಕೆ ಹೋದನು ಎಂಬುದಾಗಿ. ಅಂದರೆ ಸಹೋದರರು, ಸತ್ಯವೇದದ ಬೈಬಲ್ ಭಾಷೆಯಲ್ಲಿ ಸಹೋದರರು ಅಂತ ಹೇಳಿದರೆ ಅದರ ಒಳಗಡೆ ಸಹೋದರಿಯರು ಇದ್ದಾರೆ. ಸಹೋದರರು ಸಹೋದರಿಯರು ಅಂತ ಹೇಳುವಂಥದ್ದು ಅದನ್ನು ಒಂದೇ ಮಾತಿನಲ್ಲಿ ಸಹೋದರರು ಅಂತ ಹೇಳಿದ್ದಾರೆ. ಅದನ್ನು ಇಂಗ್ಲೀಷಲ್ಲಿ ಬ್ರದರನ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಒಟ್ಟಿನಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟಂಥ ದೇವಜನರ ಗುಂಪನ್ನು ಒಂದು ವಿಶ್ವಾಸಿಗಳು ಅಂತ ಹೇಳುವಾಗ, ಇನ್ನೊಂದು ದೇವಜನರು ಅಂತ ಹೇಳುವಾಗ, ಇನ್ನೊಂದು ಸಹೋದರರು ಎಂಬುದಾಗಿ ಕೂಡ ಸಂಬೋಧನೆ ಮಾಡ್ತಾ ಇರುವಂಥದ್ದನ್ನು, ಕರೆಯಲ್ಪಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಇನ್ನೂ ಒಂದು ಬಹಳ ಮುಖ್ಯವಾಗಿ ಇರುವಂಥದ್ದು ಅಪೊಸ್ತಲ 3 ಭಾಗಗಳಲ್ಲಿದೆ. ಎಲ್ಲ ಭಾಗ ನೋಡೋದು ಬೇಡ, ಜಸ್ಟು ನಾನು ಹಾಗೆ ಹೇಳ್ತಾ ಹೋಗ್ತೇನೆ, ಸಮಯ ದಾಟ್ತದೆ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಮತ್ತು 26ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಕ್ರೈಸ್ತರು ಎಂಬುದಾಗಿ. 11ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡ್ತೇವೆ, ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲು ಕ್ರೈಸ್ತರು ಎಂಬ ಹೆಸರು ಬಂತು ಎಂಬುದಾಗಿ. ಇನ್ನು ನೋಡಿ, ಅಲ್ಲಿ 2 ಮಾತುಗಳನ್ನು ನಾವು ಗಮನಿಸಬೇಕು. ಒಂದು, ಕ್ರೈಸ್ತರು ಎಂಬಂಥ ಹೆಸರು ಉಂಟು. 2, ಯೇಸುಸ್ವಾಮಿಯ ಮೂಲಕ ರಕ್ಷಣೆ ಹೊಂದಿದಂಥ ಸಭೆಯಲ್ಲಿ ಇರುವ ಸದಸ್ಯರಿಗೆ ಶಿಷ್ಯರು ಎಂಬ ಹೆಸರು ಕೂಡ ಉಂಟು. ಯೇಸುಸ್ವಾಮಿ ಹೇಳಿದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನೀವೇನಾಗಿರುವಿರಿ, ನನ್ನ ಶಿಷ್ಯರಾಗುವಿರಿ ಅಂತ. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. 1 ವಿಶ್ವಾಸಿಗಳು, 2 ದೇವಜನರು, 3 ಸಹೋದರರು, 4ನೇದಾಗಿ ಶಿಷ್ಯರು ಮತ್ತು ಕ್ರೈಸ್ತರು. ಇನ್ನೊಂದು ಉಂಟು, ತುಂಬ ಹೀಗೆ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ಬೋದು. ಆದರೆ ಇನ್ನೊಂದು ಆಯಲ್ಪಟ್ಟವರು. ಮಾರ್ಕನ ಸುವಾರ್ತೆ 13:27 ನೋಡ್ತೇವೆ, ಆರಿಸಲ್ಪಟ್ಟವರು, ಆಯಲ್ಪಟ್ಟವರು. ಆ ವಾಕ್ಯವನ್ನು ನಾನೇ ಓದ್ತೇನೆ ನೋಡಿ. ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟಕಡೆಯಿಂದ ಆಕಾಶದ ಕಟ್ಟಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆದುಕೊಂಡವರನ್ನು ಅಂದರೆ ರಕ್ಷಣೆ ಹೊಂದಿದಂಥ ದೇವಜನರನ್ನು ಯೇಸು ಕ್ರಿಸ್ತನ ಪುನರಾಗಮನದಲ್ಲಿ ಸೇರಿಸಿಕೊಳ್ಳುವಂಥ ವಿಷಯವನ್ನು ಇಲ್ಲಿ ನೋಡ್ತೇವೆ. ಅಂದರೆ ನೋಡಿ, ಎಷ್ಟು ವಿಷಯಗಳಿದ್ದಾವೆ. ಸಭೆಗೆ ಒಂದು ವಿಶ್ವಾಸಿಗಳ ಮಂಡಳಿ ಅಂತ ಒಂದು ಹೆಸರುಂಟು, ಅಥವಾ ನಂಬಿದ್ದವರ ಮಂಡಳಿ ಎಂಬುದಾಗಿ. 2 ದೇವಜನರ ಒಂದು ಕೂಟ ಎಂಬುದಾಗಿ ಉಂಟು. ಸಹೋದರರ ಗುಂಪು ಎಂಬುದಾಗಿ ಹೆಸರುಂಟು. ಮತ್ತು ನಾವು ನೋಡ್ತೇವೆ
ಶಿಷ್ಯರು ಎಂಬುದಾಗಿ. ಶಿಷ್ಯರು ಅಂತ ನಾವು ತುಂಬ ಕಡೆ ನೋಡ್ಬೋದು. ಪ್ರಾರಂಭದಲ್ಲಿ ಇದ್ದಂಥ ಹೆಸರೇ ಶಿಷ್ಯರು ಎಂಬುದಾಗಿ ಹೆಚ್ಚು ಕಡಿಮೆ. ಇನ್ನು ಕ್ರೈಸ್ತರು ಎಂಬ ಹೆಸರು ಅಂತ್ಯೋಕ್ಯದಲ್ಲಿ ಬಂತು ಎಂಬುದಾಗಿ. ಮತ್ತೆ ನಾವು ನೋಡ್ತೇವೆ ಆಯಲ್ಪಟ್ಟವರು ಅಥವಾ ಆದುಕೊಂಡವರು, ದೇವರು ಆದುಕೊಂಡವರು ಎಂಬುದಾಗಿ. ಹೀಗೆ ಸಭೆಗೆ ವಿವಿಧ ಹೆಸರುಗಳಿದ್ದಾವೆ. ಈ ಯಾವ ಹೆಸರಲ್ಲಿ ಕರೆಸಿಕೊಂಡರೂ ಕೂಡ ತಪ್ಪಾದಂಥದ್ದಲ್ಲ. ಇದು ದೇವರ ವಾಕ್ಯದಲ್ಲಿ ಇರುವಂಥ ಹೆಸರುಗಳೇ ಎಂಬುದಾಗಿ ನಾವು ನೋಡ್ತೇವೆ. ಒಟ್ಟಿನಲ್ಲಿ ಈ ಸತ್ಯವೇದದಲ್ಲಿರುವಂಥ ಈ ಹೆಸರುಗಳಲ್ಲಿ ಯಾವುದಾದ್ರೂ ಒಂದು ಹೆಸರಲ್ಲಿ ಪ್ರಪಂಚದ ಲೋಕದ ಯಾವುದೇ ಮೂಲೆಯಲ್ಲಿರುವಂಥ ವಿಶ್ವಾಸಿಗಳು ಅಥವಾ ಈ ಶಿಷ್ಯರು ಗುರುತಿಸಲ್ಪಡ್ತಾ ಇರ್ತಾರೆ. ಕೆಲವೊಮ್ಮೆ ದೇವಜನರು ಅಂತ ಇರ್ಬೋದು, ಇನ್ನು ಕೆಲವು ಕಡೆ ಬ್ರದರ್ ಅಂತ ಅಥವಾ ಸಹೋದರರು ಅಂತ ಇರ್ಬೋದು, ಇನ್ನು ಕೆಲವು ಕಡೆ ಕ್ರೈಸ್ತರು ಅಂತಲೇ ನೇರವಾಗಿ ಹೇಳ್ತಾ ಇದ್ದಿರ್ಬೋದು, ಇನ್ನು ಕೆಲವು ಕಡೆ ಶಿಷ್ಯರು ಅಂತ ಹೇಳ್ತಾ ಇರ್ಬೋದು, ಚೋಸನ್ ಪೀಪಲ್ ಅಥವಾ ಆರಿಸಲ್ಪಟ್ಟವರು. ಹೀಗೆ ಬೇರೆ ಬೇರೆ ಮಾತುಗಳಲ್ಲಿ ಸಭೆಗೆ ಹೆಸರುಂಟು. ಇನ್ನು ಲೋಕದಲ್ಲಿ ಬೇರೆ ಬೇರೆ ಹೆಸರುಗಳು ತುಂಬ ಇದ್ದಾವೆ. ಈ ಎಲ್ಲ ಹೆಸರಿನ ಹೊರತಾಗಿ ಗುರುತಿಸೋದಕ್ಕೋಸ್ಕರವಾಗಿ ತುಂಬ ಹೆಸರುಗಳು ಇದ್ದಾವೆ. ಆದರೆ ಅದರಲ್ಲಿ ಕೆಲವೊಂದು ಹೆಸರುಗಳವರು ಬಹಳ ಒಳ್ಳೆಯ ಹೆಸರಾಗಿದ್ದರೂ ಕೂಡ ಬೋಧನೆ ಕ್ರಿಸ್ತನ ವಾಕ್ಯದಿಂದ ತುಂಬ ದೂರ ಇರ್ತದೆ. ಕ್ರಿಸ್ತನ ಸಭೆ, ದೇವರ ಸಭೆ, ಸಾರ್ವತ್ರಿಕ ಸಭೆ ಅಥವಾ ಪಂಚಾಶತಮ ಸಭೆ ಅಥವಾ ಸಹೋದರರ ಸಭೆ ಅಂತೆಲ್ಲ ಹೆಸರುಗಳಿರ್ಬೋದು. ಬೈಬಲ್ ವಾಕ್ಯದ ಹೆಸರುಗಳೇ ಇರ್ಬೋದು, ಆದರೆ ದೇವರ ವಾಕ್ಯದ ಬೋಧನೆ ಅಲ್ಲಿ ಇರಲ್ಲ. ಎಲ್ಲ ಕಡೆಗಳಲ್ಲಿ ಅಂತ ನಾನು ಹೇಳಲ್ಲ, ಆದರೆ ದೇವರ ವಾಕ್ಯದ ಸತ್ಯ ಬೋಧನೆಯೂ ಇರಬೇಕು. ಒಂದು ವೇಳೆ ಈ ಹೆಸರುಗಳು ಇಟ್ಟು ರಿಜಿಸ್ಟರ್ ಮಾಡದಿದ್ದರೂ ತೊಂದರೆ ಇಲ್ಲ. ಆ ದೇವರ ವಾಕ್ಯದ ಸತ್ಯ ಬೋಧನೆಗಳು ಜೀವನದಲ್ಲಿದ್ದರೆ ಅಥವಾ ಪ್ರತಿಯೊಬ್ಬವನ ಜೀವನದಲ್ಲಿದ್ದರೆ ಅವನು ದೇವರ ಸಭೆಯಾಗಿದ್ದಾನೆ. ಅವನಿಗೆ ಯಾವುದಾದ್ರೂ ಒಂದು ಹೆಸರಲ್ಲಿ ಲೋಕ ಗುರುತಿಸ್ತದೆ, ಅಥವಾ ದೇವರು ಅವನಿಗೆ ಶಿಷ್ಯ ಅಂತ, ಕ್ರೈಸ್ತ ಅಂತ, ಅಥವಾ ತನ್ನ ಮಕ್ಕಳು ದೇವಜನರು, ದೇವರ ಮಕ್ಕಳು ಅಂತ ದೇವರು ಕರೀತಾರೆ. ನೋಡಿರಿ, ದೇವಜನರು ಅಂತ ಹೇಳುವಾಗ ಯೇಸುವಿನ ಹೇಳಿದ್ದಾರೆ. ಅಥವಾ ಯೋಹನ್ನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳು ಎಂಬಂಥ ಒಂದು ಪದವಿ. ಇನ್ನು ಪೌಲ ಹೇಳ್ತಾ ಇದ್ದಾನೆ, ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಅಪ್ಪ ತಂದೆ ಎಂದು ಕರೆಯುವ ಪುತ್ರತ್ವದ ಆತ್ಮ ಕೊಟ್ಟಿದ್ದಾನೆ. ಹೀಗೆ ದೇವರ ಮಕ್ಕಳು, ದೇವಜನರು, ಸಹೋದರರು, ಶಿಷ್ಯರು, ಕ್ರೈಸ್ತರು, ಆಯಲ್ಪಟ್ಟವರು, ವಿಶ್ವಾಸಿಗಳು, ಇದೆಲ್ಲ ಸಭೆಗೆ ಇರುವಂಥ ಬೇರೆ ಬೇರೆ ಹೆಸರುಗಳು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರನ್ನ ಕರೆಯುವಂಥ ಹೆಸರುಗಳು. ಇನ್ನೊಂದು ಕಡೆಯಲ್ಲಿ ಪಾಸ್ಟೆ ನಾನು ಅಂದರೆ ಈ ಆಂಗ್ಲ ಭಾಷೆ ತರ್ಜುಮೆ ಮಾಡುವಾಗ ಅಲ್ಲಿ ಸೈಂಟ್ಸ್ ಅಂತ ಹೇಳ್ತಾರೆ. ಅದು ದೇವಜನರು ಅಂದರೆ ಸೈನ್ಸ್. ಅದನ್ನು ಪರಿಶುದ್ಧ ಜನರು ಅಥವಾ ಸಂತರು ಅಥವಾ ಸೈನ್ಸ್ ಅಂತ. ದೇವಜನರು ಅಂತ ಹೇಳುವಾಗ ಆಂಗ್ಲ ಭಾಷೆಯಲ್ಲಿ ಏನು ಸೈನ್ಸ್ ಅಂತ ಹೇಳಿದ್ದನ್ನು ಕನ್ನಡ ಭಾಷೆಯಲ್ಲಿ ದೇವಜನರು ಅಂತ. ರೋಮಪತ್ರಿಕೆಯಲ್ಲಿ ಬರುವಾಗ ಪ್ರಾರಂಭದಲ್ಲಿ ರೋಮಪುರದಲ್ಲಿರುವಂಥ ದೇವಜನರಿಗೆ ಅಂತ ಹೇಳುವಾಗ ಇಂಗ್ಲೀಷಲ್ಲಿ ಸೈನ್ಸ್ ಅಂತ ಹೇಳ್ತಾರೆ. ಅದನ್ನು ಕನ್ನಡ ಭಾಷೆಯಲ್ಲಿ ಸೈನ್ಸ್ ಅಂತ ಹೇಳುವಾಗ ಪರಿಶುದ್ಧ ಜನರು ಅಂತ ಹೇಳ್ಬೋದು. ಆದರೆ ಅದನ್ನು ಬಳಸುವಾಗ ಸ್ವಲ್ಪ ಒಂದು ಸುಲಭದಲ್ಲಿ ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ದೇವಜನರು ಅಂತ ಭಾಷಾಂತರ ಮಾಡಿದ್ದಾರೆ. ಮಲಯಾಳಂದಲ್ಲಿ ವಿಶುದ್ಧನ್ಮಾರ್ ಅಂತ, ಅದನ್ನು ನೇರವಾಗಿ ವಿಶುದ್ಧನ್ಮಾರ್, ರೋಮಾಪುರದಲ್ಲಿರುವಂಥ ಪರಿಶುದ್ಧ ಜನರು ಅಂತ. ಆದರೆ ಅದನ್ನು ಕನ್ನಡದಲ್ಲಿ ಬರುವಾಗ ದೇವಜನರು ಅಂತ. ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಕೆಲವೊಂದು ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಈ ಸಭೆ ಬಗ್ಗೆ ಸ್ಟಡಿ ಕೊಡುವಾಗಲೇ ನಾನು ಹಿಂದಿನ ಕೆಲವು ಎಪಿಸೋಡ್ಗಳಲ್ಲಿ ಹೇಳಿದೆ, ಪೇತ್ರ ಅಂತ ಭಾಷಾಂತರ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಪೆತ್ರೋಸ್ ಅಂತ ಆಗಬೇಕು. ಕನ್ನಡದಲ್ಲಿ ಬರುವ ಪೆತ್ರೋಸ್ ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಪೇತ್ರ ಅಂತ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಅದನ್ನು ಪೀಟರ್ ಅಂತ ಮಾಡಿದ್ದಾರೆ. ಆದರೆ ಅದನ್ನು ಹಾಗೆ ಭಾಷಾಂತರ ಮಾಡಿರೋದ್ರಿಂದ ಆ ವಾಕ್ಯದ ಮುಂದಿನ ಭಾಗಕ್ಕೆ ಕಷ್ಟ ಆಯಿತು. ಪೇತ್ರ ಅಂತ ಮಾಡಿದ್ದಾರೆ, ಮುಂದಿನ ಭಾಗನೂ ಪೇತ್ರ ಅಂತಲೇ ಬರ್ತದೆ, ಯಾಕಂದರೆ ಪೆಟ್ರಾ. ಅದಕ್ಕೆ ಅದನ್ನೇನು ಮಾಡಿದರು, ಮೊದಲನೇ ಭಾಗವನ್ನು ಮೂಲ ಭಾಷೆಯಿಂದ ನೇರವಾಗಿ ತೆಗೆದುಕೊಂಡು ಪೇತ್ರ ಅಂತ ಮಾಡಿ ಒಂದು ಅಕ್ಷರ ತೆಗೆದು ಪೆತ್ರೋಸ್ ಅಂತ ಇದ್ದಿದ್ದು ಪೇತ್ರ ಅಂತ ಮಾಡಿದರು. ಮುಂದಿನ ಭಾಗವನ್ನು ಈ ಬಂಡೆ ಅಂತ ಇದ್ದಿದ್ದನ್ನು ಏನು ಮಾಡಿದರು, ಅದನ್ನು ಭಾಷಾಂತರ ಮಾಡಿ ಅದನ್ನು ಮೂಲ ಪೆಟ್ರಾ ಅಂತ ಇದ್ದಿದ್ದನ್ನು ಈ ಬಂಡೆ ಅಂತ ಭಾಷಾಂತರ ಮಾಡಿಕೊಟ್ರು. ಹೀಗೆ ನಮಗೆ ಅರ್ಥವಾಗೋದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ. ಇರಲಿ, ಹೀಗೆ ಪರಿಶುದ್ಧ ಜನರು, ದೇವಜನರು ವಿವಿಧ ಹೆಸರುಗಳಲ್ಲಿ ಗುರುತಿಸಲ್ಪಡ್ತಾರೆ. ಇನ್ನು ಕೆಲವೊಂದು ಅಂಶಗಳನ್ನು ನೋಡಿಕೊಳ್ಳುವಾಗ ಸಭೆಯ ಕುರಿತಾಗಿರುವಂಥ ಸಭೆ ಏನು, ಸಭೆಯ ಬಗ್ಗೆ ಇದೆಲ್ಲ ಲೋಕದಲ್ಲಿ ಕರೆಯಲ್ಪಡುವಂಥದ್ದು. ಆದರೆ ದೇವರಿಂದ ಕೆಲವೊಂದು ವಿಷಯಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ, ಏನು, ಸಭೆ ಅಂದರೆ ಏನು, ಸಭೆ ಯಾತಕ್ಕಾಗಿ, ಸಭೆ ಹೇಗೆ ಬಂತು ಅನ್ನುವಂಥ ಕೆಲವು ವಿಷಯಗಳನ್ನು ನಾವು ನೋಡ್ಕೊಳ್ಳುವಾಗ, ನಾನು ಎಲ್ಲ ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಮಯ ಸಿಗಲ್ಲ, ಕೆಲವಷ್ಟು ವಾಕ್ಯಗಳನ್ನು ನಾನೇ ಹಾಗೆ ಹೇಳ್ತಾ ಹೋಗ್ತೇನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ
ಅದರ 10ನೇ ವಾಕ್ಯದಲ್ಲಿ ನೋಡ್ತೇವೆ, ನಾವು ದೇವರ ನಿರ್ಮಾಣ ಅಥವಾ ಸಭೆ ದೇವರ ನಿರ್ಮಾಣ. ಈ ಸಭೆಯನ್ನು ದೇವರೇ ಮಾಡಿದ್ದು. ಇನ್ನು ಸಭೆಯನ್ನು ಯಾತಕ್ಕಾಗಿ ಮಾಡಿದ್ದಾರೆ? ಅದೇ ವಾಕ್ಯದಲ್ಲಿ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿಕೊಳ್ಳೋದಾದರೆ ಒಂದು ಓದಿಕೊಳ್ಳೋಣ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸಾಕು. ಈಗ ನೋಡಿ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಥವಾ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಒಂದು, ನಾವು ದೇವರ ನಿರ್ಮಾಣ. ಅನ್ಯ ಜನರೊಳಗಿಂದ ಇಸ್ರಾಯೇಲರೊಳಗಿಂದ ಇಡೀ ಪ್ರಪಂಚದ ಎಲ್ಲ ಜನರೊಳಗಿಂದ ಯೇಸು ಸ್ವಾಮಿ ತನ್ನ ಅನಾದಿಯಾಗಿದ್ದಂಥ ಆ ಯೋಜನೆ ಪ್ರಕಾರವಾಗಿ ಮನುಷ್ಯನಾಗಿ ಬಂದು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಸಂಪಾದಿಸಿಕೊಂಡು ಈಗ ನಮ್ಮನ್ನೇನು ಮಾಡಿದ್ದಾನೆ, ತನ್ನ ಆ ಮೂಲ ಒಂದು ಪರ್ಪಸ್ಸಿಗೆ, ಮನುಷ್ಯನನ್ನು ಯಾಕೆ ಉಂಟು ಮಾಡಿದ್ರು ಆ ಒಂದು ಪರ್ಪಸ್ಸಿಗೆ, ಆ ಒಂದು ಉದ್ದೇಶಕ್ಕೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಈಗ ಹಿಂದಿನ ನಿರ್ಮಾಣವಾಗಿದ್ದಂಥ ನಾವು ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಜೇಡಿ ಮಣ್ಣು ಆ ಒಂದು ಕುಂಬಾರನ ಕೈಯಲ್ಲಿ ಅದು ನಿರ್ಮಿಸಲ್ಪಡ್ತಾ ಇದ್ದಾಗ ಹಾಳಾಗಿ ಹೋಯಿತು, ರೂಪ ಕೆಟ್ಟೋಯಿತು. ಈಗ ಆತ ಇನ್ನೊಮ್ಮೆ ಅದನ್ನು ಏನು ಮಾಡ್ತಾ ಇದ್ದಾನೆ, ತಿರುಗಿ ರೂಪಿಸಿ ಹೊಸ ಪಾತ್ರೆ ಮಾಡಿದ ಹಾಗೆ ನಮ್ಮ ಮೂಲ ನಿರ್ಮಾಣ ನಾವೇನಾಗಿ ಬಿಟ್ಟೆವು ಅಂತ ಹೇಳಿದರೆ ಪಾಪದಲ್ಲಿ ಬಿದ್ದು ಹೋದೆವು. ಈಗ ಪಾಪ ಪರಿಹಾರ ಮಾಡಿ ನಮ್ಮನ್ನು ನವ ನಿರ್ಮಾಣ, ಒಂದು ಹೊಸದಾಗಿ ರೂಪಿಸ್ತಾ ಇದ್ದಾನೆ, ಹೊಸ ಸೃಷ್ಟಿಯಾಗಿ ನಮ್ಮನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಆತನ ನಿರ್ಮಾಣ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು ಅಂತ. ಮತ್ತೆ ನೋಡ್ತೇವೆ, ಸತ್ಕ್ರಿಯೆಗಳಿಗಾಗಿ ಆತ ನಮ್ಮನ್ನು ಉಂಟು ಮಾಡಿದ್ದಾನೆ. ಇನ್ನು ಎಫೆಸ ಪತ್ರಿಕೆ 4:24 ನೋಡಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಕ್ತಿಯುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ನೋಡಿ, ಅದರ ಆ ಟೋಟಲ್ ಒಂದು ಸಾರಾಂಶ ತೆಗೆದುಕೊಳ್ಳುವಾಗ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾಗಿ ಉಂಟು ಮಾಡಲ್ಪಟ್ಟಿದೆ ಅಂತ ಹೇಳುವಾಗ ದೇವರ ಸ್ವಭಾವದ ಥರ ಪರಿಶುದ್ಧರಾಗಿರಲಿಕ್ಕೆ, ಅಥವಾ ಬೇರೆ ಕಡೆ ನೋಡ್ತೇವೆ, ನಿಮ್ಮನ್ನು ಬಂಡುತನಕ್ಕೆ ದೇವರು ಕರೆಯದೆ ಶುದ್ಧರಾಗಿರುವುದಕ್ಕೆ ದೇವರು ಕರೆದಿದ್ದಾನೆ ಅಂತ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ, ಸತ್ಯಾನುಗುಣವಾಗಿ ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕೆ ಎಫೆಸ ಪತ್ರಿಕೆ 4:21 ವಾಕ್ಯದಿಂದ ಮುಂದೆ ಓದುವಾಗ ತುಂಬ ವಿಷಯಗಳಿದ್ದಾವೆ, ಏನೇನು ಮಾಡಬೇಕು ಮಾಡಬಾರ್ದು ಅಂತ. ನಾವು ಪರಿಶುದ್ಧರಾಗಿರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಇನ್ನು ನೋಡಿ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಕೂಡ ಭಾಳ ಚೆನ್ನಾಗಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನ. ಈಗ ನಾವೇನಾಗಿದ್ದೇವೆ, ದೇವರ ಸಭೆ ಅಂದರೆ ದೇವರೊಂದಿಗೆ ಒಂದೇ ಸಂಸ್ಥಾನದವರು. ಹಿಂದೆ ಯಹೂದ್ಯರು ಅಥವಾ ದೇವರ ಆರಿಸಿಕೊಂಡಂಥ ಇಸ್ರಾಯೇಲ್ಯರು ಮತ್ತು ಅನ್ಯ ಜನರು ಎಂಬ ವ್ಯತ್ಯಾಸ ಇತ್ತು. ಈಗ ವ್ಯತ್ಯಾಸ ಇಲ್ಲ. ಈಗ ನಾವೇನಾಗಿದ್ದೇವೆ, ಎಲ್ಲ ಕಡೆಯಿಂದ ದೇವರು ಆರಿಸಿಕೊಂಡು ಏನು ಮಾಡಿದ್ದಾರೆ, ಒಂದೇ ಸಂಸ್ಥಾನದವರನ್ನಾಗಿ ದೇವರು ಮಾಡಿದ್ದಾರೆ. ಮುಂದೆ ಒಂದೇ ಸಂಸ್ಥಾನದವರು ದೇವರ ಮನೆಯವರೂ ಆಗಿದ್ದೀರಿ. ಈಗ ದೇವರ ಮನೆಯವರೂ ಆಗಿದ್ದೀರಿ ಎಂಬುದಾಗಿ ದೇವರ ಕುಟುಂಬಕ್ಕೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಸಭೆ ಅಂತೇಳಿದರೆ ದೇವರ ಕುಟುಂಬ, ದೇವರ ಮನೆ ಅಥವಾ ದೇವರ ಮನೆಗೆ ಸಂಬಂಧಪಟ್ಟಂಥವರು, ದೇವರ ಸಂಸ್ಥಾನಕ್ಕೆ ಸೇರಿಸಲ್ಪಟ್ಟವರು. ಈಗ ದೇವರ ಸಂಸ್ಥಾನ ಅಂತೇಳಿದರೆ ರಾಜ್ಯ, ಅಥವಾ ದೇವರ ರಾಜ್ಯದಲ್ಲಿ ಇರುವವರು, ದೇವರ ಮನೆಯಲ್ಲಿ ಇರುವವರಾಗಿದ್ದೇವೆ ನಾವು ಸಭೆ ಅಂತೇಳಿದರೆ. ಬಹಳ ಇದು ಸಭೆ ಬಗ್ಗೆ ನಾವು ಕಲಿತಾ ಹೋಗುವಾಗ ಬಹಳಷ್ಟು ಮಾತುಗಳನ್ನು ನಾವು ಏನೇನು ನಷ್ಟವಾಗಿತ್ತು ಎಲ್ಲವೂ ಸಭೆ ಮೂಲಕವಾಗಿ ಅಥವಾ ಸಭೆಯಲ್ಲಿ ಇರುವವರಿಗೆ ಅಥವಾ ಸಭೆಯ ಮೂಲಕವಾಗಿ ದೇವರು ಕೊಡ್ತಾ ಇದ್ದಾನೆ ಮನುಷ್ಯರಿಗೆ. ಇನ್ನು ಕೂಡ ಮುಂದೆ ನಾವು ನೋಡಿಕೊಳ್ಳೋಣ, ನಮಗೆಲ್ಲ ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಎಫೆಸ ಪತ್ರಿಕೆ ನೋಡಿ, ಸಭೆಯ ಕುರಿತಾಗಿರುವಂಥ ಬಹಳಷ್ಟು ವಿವರಣೆಗಳು ಇರುವಂಥದ್ದು ಎಫೆಸ ಪತ್ರಿಕೆಯಲ್ಲಿ, ಬಹಳ ಸುಂದರವಾದಂಥ ವಾಕ್ಯಗಳು ನೋಡಿ. ಇನ್ನು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 20ರಿಂದ 22ನೇ ವಾಕ್ಯದವರೆಗೆ ಜಸ್ಟ್ ಅಲ್ಲಿ ಪ್ರಾರಂಭದಲ್ಲಿ ಓದ್ಕೊಳ್ರಿ. ನಾವು ಪರಿಶುದ್ಧ ಮಂದಿರ, ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಈಗ ನಾವು ದೇವರ ಮಂದಿರ, ಸಭೆ ಎಂಬಂಥದ್ದು ಮಂದಿರ, ಅದರಲ್ಲಿರುವ ವ್ಯಕ್ತಿಗಳು ಕೂಡ ನಾವೇನಾಗಿದ್ದೇವೆ, ವೈಯಕ್ತಿಕವಾಗಿ ದೇವರ ಆಲಯವಾಗಿದ್ದೇವೆ. ಸಭೆ ಎನ್ನುವಂಥದ್ದು ಇಡೀ ಸಭೆ, ಅಪೊಸ್ತಲರು ಪ್ರವಾದಿಗಳು ಎಂಬಂಥ ರೀತಿಯಲ್ಲಿ ನಾವು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ ಅಂತ. ಹಾಗಿರುವಾಗ ನಾವು ಇಡೀ ಲೋಕದಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಅಥವಾ ಎಲ್ಲ ಕ್ರೈಸ್ತರು ಅಥವಾ ರಕ್ಷಣೆ ಹೊಂದಿದಂಥ ದೇವ ಜನರು, ಪರಿಶುದ್ಧ ಜನರು ಎಲ್ಲರೂ ಸೇರಿಕೊಂಡು ನಾವು ಮಂದಿರವಾಗಿದ್ದೇವೆ, ಕಟ್ಟಲ್ಪಡ್ತಾ ಇದ್ದೇವೆ. ಒಬ್ಬರನ್ನ ಬಿಟ್ಟು ಒಬ್ಬರಿಗೆ ಆಗಲ್ಲ, ಒಬ್ಬರನ್ನು ಒಂದಿಗೆ ಒಬ್ಬರು ಇರಬೇಕು. ಒಬ್ಬರನ್ನ ಬಿಟ್ಟು ಒಬ್ಬರಲ್ಲ, ಒಬ್ಬರೊಂದಿಗೆ ಒಬ್ಬರು, ಒಬ್ಬರ ಸಂಗಡ ಒಬ್ಬರು, ಒಬ್ಬರನ್ನ ತಾಗಿ ಇನ್ನೊಬ್ಬರು, ಒಬ್ಬರ ಹೆಗಲಿಗೆ ಇನ್ನೊಬ್ಬರು ಹೆಗಲು ಕೊಟ್ಟು
ಹೀಗೆ ನೋಡಿ, ನಾವು ಮನೆ ಕಟ್ಟುವಾಗ ಒಂದು ಕಲ್ಲು ಇನ್ನೊಂದು ಕಲ್ಲಿನ ಮೇಲೆ ಖಂಡಿತವಾಗಿ ಇಟ್ಟು ಕಟ್ಟಬೇಕಾಗ್ತದೆ. ಯಾವ ಕಲ್ಲು ಸಪ್ರೇಟ್ ಆಗಿದ್ದರೆ ಅದನ್ನು ಕಟ್ಟಲಿಕ್ಕೆ ಆಗಲ್ಲ, ಒಂದರ ಮೇಲೆ ಒಂದು. ಹಾಗೆ ಅದಕ್ಕೆ ನಾವು ಸಿಮೆಂಟ್ನಿಂದ ಏನು ಮಾಡ್ತೇವೆ, ಅದನ್ನು ಬೆಸಿತೇವೆ ಅಥವಾ ಗಿಲಾಯಿ ಮಾಡೋದ್ರ ಮೂಲಕವಾಗಿ, ಪ್ಲಾಸ್ಟ್ರಿಂಗ್ ಮಾಡೋದ್ರ ಮೂಲಕವಾಗಿ ಎಲ್ಲವನ್ನು ಬಿಗಿಯಾಗಿ ನಾವು ಅದನ್ನು ಸೇರಿಸ್ತೇವೆ. ಹೀಗೆ ಪವಿತ್ರಾತ್ಮನ ಮೂಲಕವಾಗಿ ನಾವು ಮಂದಿರ ಉಪಾಧಿಯಲ್ಲಿ ಕಟ್ಟಲ್ಪಡ್ತೇವೆ. ಹಾಗೆ ವೈಯಕ್ತಿಕವಾಗಿಯೂ ಕೂಡ ನಾವು ದೇವರ ಆಲಯವಾಗಿದ್ದೇವೆ. ಹಾಗೆ ಒಟ್ಟಿನಲ್ಲಿ ಹೇಳಬೇಕು ಅಂತೇಳಿ, ಸಭೆ ಅಂದರೆ ದೇವರ ಮಂದಿರ, ಸಭೆ ಅಂದರೆ ದೇವರ ಆಲಯ, ಸಭೆಯಲ್ಲಿ ಇರುವಂಥ ಒಬ್ಬೊಬ್ಬರೂ ಕೂಡ ದೇವರ ಆಲಯ ಎಂಬುದಾಗಿ. ಇನ್ನು ನಮಗೆ ಸುಮಾರಷ್ಟು ವಿಷಯಗಳಿದ್ದಾವೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25-32 ನೋಡುವಾಗ ಕ್ರಿಸ್ತನ ಮೊದಲ ಗಿತ್ತಿ ಅಂತ ನೋಡ್ತೇವೆ. ಭಾಳ ಚೆನ್ನಾಗಿ ಅದರ ವಿವರಣೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ. ಅಲ್ಲಿ ಗಂಡ ಹೆಂಡತಿಯರ ಸಂಬಂಧವನ್ನು ವಿವರಿಸ್ತಾ ಸಭೆಯ ಬಗ್ಗೆ ಹೇಳ್ತಾ ಇದ್ದಾನೆ, ಅಥವಾ ಸಭೆ ಮತ್ತು ಕ್ರಿಸ್ತನ ಬಗೆಗಿನ ಸಂಬಂಧವನ್ನು ಹೇಳ್ತಾ ಗಂಡ ಹೆಂಡತಿಯರು ಹೇಗೆ ಇರಬೇಕು ಅಂತ ಎರಡು ರೀತಿಯಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಗಂಡ ಹೆಂಡತಿಯರ ಪ್ರೀತಿ ಮತ್ತು ಅವರಲ್ಲಿರುವಂಥ ಅನ್ಯೋನ್ಯತೆ ಹೇಗೆ ಇರಬೇಕು ಅಂತ ಹೇಳಿದರೆ ಕ್ರಿಸ್ತನು ಮತ್ತು ಸಭೆ ಥರ ಇರಬೇಕು ಅಂತ, ಅಥವಾ ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸಿದ್ದಾನೆ ಆ ರೀತಿಯಲ್ಲಿ ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನಿಗೆ ವಿಧೇಯಳಾಗಿರಬೇಕು ಅಂತ. ಹೀಗೆ ಭಾಳ ಸುಂದರವಾಗಿ ಅಲ್ಲಿ ಒಂದು ಚಿತ್ರಣವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಟ್ಟಿನಲ್ಲಿ ಕ್ರಿಸ್ತನ ಮೊದಲ ಗಿತ್ತಿ, ಸಭೆ ಅಂದರೆ ಕ್ರಿಸ್ತನ ಮೊದಲ ಗಿತ್ತಿ ಅಂತ. ಇನ್ನು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22-23 ವಾಕ್ಯಗಳಲ್ಲಿ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲೆಲ್ಲ ನೋಡುವಾಗ ಸಭೆ ಅಂದರೆ ಕ್ರಿಸ್ತನ ಶರೀರ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ಶರೀರ ಇದ್ದ ಹಾಗೆ, ಅಥವಾ ಸಭೆ ಅಂದರೆ ಕ್ರಿಸ್ತನ ಶರೀರ. ಇನ್ನು ಗಲಾತ್ಯ ಪತ್ರಿಕೆ 2:20 ನೋಡ್ತೇವೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಯಾರಲ್ಲಿ ಕ್ರಿಸ್ತನು ಜೀವಿಸುವವನಾಗಿದ್ದಾನೆ ಅವನು ದೇವರ ಸಭೆಯಾಗಿದ್ದಾನೆ. ಅಥವಾ ಯಾರಲ್ಲಿ ಕ್ರಿಸ್ತನು, ಯಾವ್ಯಾವ ಸಹೋದರ ಸಹೋದರಿಯರಲ್ಲಿ ಕ್ರಿಸ್ತನು ಜೀವಿಸುವವನಾಗಿದ್ದಾನೆ ಅವರೆಲ್ಲರೂ ಸೇರಿದಾಗ ಕ್ರಿಸ್ತನ ಸಭೆಯಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು 1 ಪೇತ್ರ 2:5 ನಾವು ಬೇರೆ ವಾಕ್ಯದಲ್ಲಿ ನೋಡಿದ್ದೇವೆ, ಅದು ಜೀವವುಳ್ಳ ಕಲ್ಲುಗಳು ಎಂಬುದಾಗಿ. ಸಭೆ ಅಂತ ಹೇಳುವಾಗ ಜೀವವುಳ್ಳ ಕಲ್ಲುಗಳು, ಜೀವ ಇಲ್ಲದ ಕಲ್ಲುಗಳು ಅಲ್ಲ, ಜೀವವುಳ್ಳ ಕಲ್ಲುಗಳು ಎಂಬುದಾಗಿ. ಇನ್ನು ಯೇಸು ಮೂಲೆಗಲ್ಲು ಎಂಬುದಾಗಿ, ಅಪೊಸ್ತಲರು ಪ್ರವಾದಿಗಳು ಎಂಬ ಅಡಿಪಾಯದ ಮೇಲೆ ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುವುದರ ಬಗ್ಗೆ. ಇನ್ನೂ ಕೂಡ ನಮಗೆ 1 ತಿಮೋತಿ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುವಾಗ ಸಭೆಯನ್ನು ಸಹೋದರ ಮತ್ತು ಸಹೋದರಿ ಎಂಬಂಥ ರೀತಿಯಲ್ಲಿ ಅಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ಸಭೆಯಲ್ಲಿರುವಂಥವರೆಲ್ಲರೂ ಸಹೋದರ ಸಹೋದರಿಯರು. ಮತ್ತು ನಮಗೆ ಯೆಶಾಯ ಪ್ರವಾದನೆ 40ನೇ ಅಧ್ಯಾಯ 11ನೇ ವಾಕ್ಯ ಮತ್ತು ಯೆಹೆಜ್ಕೇಲ ಇಡೀ 34ನೇ ಅಧ್ಯಾಯದಲ್ಲಿ ಆಡಿನ ಹಿಂಡು, ಕುರಿ ಹಿಂಡು ಎಂಬುದಾಗಿ. ಇದು ಸಭೆ ಅಂದರೆ ದೇವರ ಮಂದೆ, ದೇವರ ಕುರಿ ಮಂದೆ ಅಥವಾ ದೇವರ ಕುರಿ ಹಿಂಡು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಸಭೆಗೆ ಇರುವಂಥ ಕುರುಬನ ಬಗ್ಗೆ ನೋಡುವಾಗ ಯೇಸು ಒಳ್ಳೆಯ ಕುರುಬ, ಯೇಸು ಸ್ವಾಮಿ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇನ್ನು ಮುಂದೆ ನಮಗೆ ಲೂಕನ ಸುವಾರ್ತೆ 12ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಅದು ಬಹಳ ಚೆನ್ನಾಗಿದೆ. ಅಲ್ಲಿ ಯೇಸು ಹೇಳ್ತಾರೆ, ಚಿಕ್ಕ ಹಿಂಡೆ ಭಯಪಡಬೇಡ ಅಂತ, ದೇವರು ತನ್ನ ರಾಜ್ಯವನ್ನು ನಿಮಗೆ ಕೊಡೋದ್ರಲ್ಲಿ ಸಂತೋಷಗೊಳ್ಳವನಾಗಿದೆ. ಹಾಗಾದರೆ ನಾವು ಈ ಸಭೆಗೆ ಚಿಕ್ಕ ಹಿಂಡು ಅಂತ ಕೂಡ ಒಂದು ಹೆಸರು ಇರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇನ್ನು ಅದರ ಜೊತೆಯಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಚುಟುಕಾಗಿ 1 ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಸತ್ಯ ಸಭೆ ಇರುವ ಪ್ರಕಾರವಾಗಿ, ಸತ್ಯ ಅಥವಾ ನಿಜವಾದ ಆಡುಗಳಿರುವ ಪ್ರಕಾರವಾಗಿ, ನಿಜವಾದ ಕುರುಬರು ಇರುವ ಪ್ರಕಾರವಾಗಿ ಆಡುಗಳಿಗೆ ಸುಳ್ಳು ಕುರುಬರು ಇದ್ದಾರೆ, ಸುಳ್ಳು ಸಹೋದರರು ಅಥವಾ ಕುರಿ ವೇಷ ಹಾಕಿಕೊಂಡ ತೋಳಗಳು ಎಂಬುದಾಗಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಲೋಕದಲ್ಲಿ ದೇವರಿಗೆ ಸಭೆ ಉಂಟು, ಆ ಸಭೆಯಲ್ಲಿರುವಂಥವರ ಹೆಸರುಗಳು, ಸಭೆಗೆ ಇಡಿಯಾಗಿ ಇರುವಂಥ ಹೆಸರುಗಳನ್ನು ನಾವು ನೋಡಿದ್ದೇವೆ. ಈ ಸಭೆಯನ್ನು ದೇವರೇ ಮಾಡಿದ್ದಾರೆ. ಅವ್ರನ್ನ ಪರಿಶುದ್ಧ ಜನರು, ದೇವರಿಗೆ ಮೀಸಲು, ದೇವರ ರಾಜ್ಯದವರು, ದೇವರ ಮಕ್ಕಳು, ಪರಿಶುದ್ಧ ಮಂದಿರ, ಆತ್ಮನ ನಿವಾಸ, ಏನೆಲ್ಲ ವಿಷಯಗಳನ್ನು ನಾವು ನೋಡಿದ್ದೇವೆ. ಹಾಗಿರುವಾಗ ಸೈತಾನನಿಗೆ ಕೂಡ ಸುಳ್ಳು ಸಭೆಗಳಿದ್ದಾವೆ, ಸುಳ್ಳು ವಿಶ್ವಾಸಿಗಳಿದ್ದಾರೆ. ಅವರು ವೇಷ ಹಾಕಿಕೊಂಡವರು, ಕಪಟ ವೇಷ ಮಾಡಿಕೊಂಡವರು, ಅಥವಾ ಕೆಲವೊಮ್ಮೆ ಸತ್ಯ ಸಭೆಗಳಲ್ಲಿ ಮಾರು ವೇಷ ಹಾಕಿಕೊಂಡು ಬಂದಿರುವಂಥ, ಕುರಿ ವೇಷ ಹಾಕಿಕೊಂಡು ಬಂದಂಥ ತೋಳಗಳು. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಸಭೆಯಲ್ಲಿ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರ ನಿಮಿತ್ತ ಭಯ ಇತ್ತು ಅಂತ. ಅವರು ರಕ್ಷಣೆ ಹೊಂದಿದವರಾಗಿರಲ್ಲ, ಯೇಸು ಕ್ರಿಸ್ತನಿಗೆ ಹೃದಯದಲ್ಲಿ ಸ್ಥಳ ಕೊಟ್ಟವರಾಗಿರಲ್ಲ, ಬೇರೆ ಬೇರೆ ಉದ್ದೇಶಗಳಿಂದ ಬಂದವರು ಇರ್ತಾರೆ. ಕೆಲವರು ಮದುವೆಗೋಸ್ಕರ, ಕೆಲವೊಬ್ಬರು ಏನೋ ಆರ್ಥಿಕ ಹಣಕಾಸಿನ ಏನಾದರೂ ಲಾಭ ಉಂಟಾಗ್ಬೋದು ಎಂಬ ಉದ್ದೇಶಕ್ಕೋಸ್ಕರ,
ಇನ್ನು ಕೆಲವೊಬ್ಬರು ನೋಡಿ ಸ್ವಾಮಿಯನ್ನು ಹಿಂಬಾಲಿಸಿದ್ರು ತುಂಬ ಜನ, 4,000-5,000 ಜನ, ಊಟ ಸಿಗ್ತದೆ ಅಂತ. ಆದರೆ ಸ್ವಾಮಿ ಸರಿಯಾದ ಬೋಧನೆ ಹೇಳಿದಾಗ ಇದು ಕಠಿಣವಾದ ಮಾತು ಯಾರಿಗೆ ಆದೀತು ಅಂತ ಹೇಳ್ಕೊಂಡು ಬಿಟ್ಟು ಹೋದರು ತುಂಬ ಜನ. ಹಾಗೆಲ್ಲ ಬಂದವರು ಇರ್ತಾರೆ ಕೆಲವೊಮ್ಮೆ. ಇನ್ನು ಸುಳ್ಳು ಕುರುಬರು ಕೂಡ ಇರ್ತಾರೆ, ಹೊಟ್ಟೆಪಾಡಿಗೋಸ್ಕರ ಮಾಡುವಂಥವರು ಕೂಡ ಕೆಲವೊಮ್ಮೆ ಇರ್ತಾರೆ. ಅವರು ರಕ್ಷಣೆ ಹೊಂದಿದವರು ಆಗಿರಲ್ಲ. ಸುಳ್ಳು ಸಭೆಗಳು, ಸುಳ್ಳು ಕುರುಬರುಗಳು. ಸ್ವಾಮಿ ಹೇಳಿದ್ದಾರೆ, ಅವನು ಕೂಲಿ ಆಳಾಗಿದ್ದು, ಅವನು ಆಳಾಗಿದ್ದಾನೆ, ಕೂಲಿಗೋಸ್ಕರ ದುಡಿಯೋನಾಗಿದ್ದಾನೆ, ಅವನಿಗೆ ಆಡುಗಳ ಕುರಿತಾಗಿ ಚಿಂತೆ ಇರುವುದಿಲ್ಲ. ತೋಳ ಅಥವಾ ಹುಲಿ ಸಿಂಹ ಬರುವುದನ್ನು ಕಂಡ ಕೂಡಲೇ ಅವನು ಓಡಿ ಹೋಗ್ಬಿಡ್ತಾನೆ. ಸುಳ್ಳು ಕುರುಬರು ಕೂಡ ಇರುವ ಸಾಧ್ಯತೆಗಳಿರ್ತವೆ, ಸುಳ್ಳು ಸಹೋದರರು ಕೂಡ ಇರುವಂಥ ಸಾಧ್ಯತೆಗಳಿರ್ತವೆ. ಹಾಗೆ ಕುರಿವೇಷ ಹಾಕಿಕೊಂಡ ತೋಳಗಳು ಇರುವುದರಿಂದ ನಾವೇನು ಮಾಡಬೇಕು, ಎಚ್ಚರವಾಗಿರಬೇಕು ಅಂತ. ಒಟ್ಟಿನಲ್ಲಿ ಸಭೆ ಅನ್ನುವಂಥದ್ದು ದೇವರ ದೊಡ್ಡ ಒಂದು ಮರ್ಮ, ದೊಡ್ಡ ಒಂದು ಕಾರ್ಯವಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಕೂಡ ಅದು ಪ್ರಕಟವಾಗಿರಲಿಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅದರ ವಾಕ್ಯಗಳನ್ನು ಹೇಳಿದರೂ ಕೂಡ ಇದು ಸಭೆಯ ಬಗ್ಗೆಯೇ ಎಂಬುದು ಅವರಿಗೆ ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ ಅದು ಯೇಸು ಕ್ರಿಸ್ತನ ಲೋಕದಲ್ಲಿ ಬರುವವರೆಗೆ ಅದನ್ನು ದೇವರು ಮರೆಯಾಗಿ ಇಟ್ಟಿದ್ದರು. ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೂಲಕವಾಗಿ ಮತ್ತು ಪುನರುತ್ಥಾನದ ನಂತರ ದೇವರು ಅದನ್ನು ಏನು ಮಾಡ್ತಾ ಇದ್ದಾರೆ, ಬಾಹ್ಯವಾಗಿ ಪ್ರಕಟಣೆ ತರ್ತಾ ಇದ್ದಾರೆ. ಅಥವಾ ನೋಡಿ, ಸ್ವಾಮಿ 12 ಜನ ಶಿಷ್ಯರನ್ನು ಆರಿಸ್ಕೊಂಡಿದ್ರು, ಅವರಿಗೆ ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಲಿಲ್ಲ. ಅವರಿಗೆಲ್ಲನೇ ಹೇಳಿದರು, ಬೀಗದ ಕೈ ಕೊಡ್ತಾ ಇದ್ದೇನೆ, ನೀವು ಹೊರಟೋಗಿ ಸುವಾರ್ತೆ ಹೇಳಬೇಕು, ಪವಿತ್ರಾತ್ಮ ಹೊಂದಿಕೊಂಡು ನೀವು ಬಲ ಪಡೆದುಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದರೆ ಸುವಾರ್ತೆ ಹೇಳಬೇಕು, ಎಲ್ಲ ದೇಶಗಳ ಜನ ಶಿಷ್ಯರನ್ನಾಗಿ ಮಾಡಬೇಕು. ಆದರೆ ಕೂಡ ಅವರಿಗೆ ಅರ್ಥಗಳು ಗೊತ್ತಾಗಿರಲಿಲ್ಲ. ಆದರೆ ಪಂಚಾಶತ ಮಂದಿರದಲ್ಲಿ ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಆ ಸಭೆಯ ಒಂದು ನಿಜವಾದ ಪ್ರಾರಂಭ ಆಗ್ತದೆ. ಮತ್ತು ಸಭೆಗೆ ಆ ದೇವರ ಸಂಕಲ್ಪ ಏನಿತ್ತು ಆ ಪ್ರಕಾರವಾಗಿ ಜನರನ್ನು ದೇವರು ತನ್ನ ಶಿಷ್ಯರ ಮೂಲಕವಾಗಿ, ಸ್ವಾಮಿಯ ಶಿಷ್ಯರ ಮೂಲಕವಾಗಿ ತರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗಿರುವುದರಿಂದ ಒಂದು ನಾವು ಸಹೋದರರಾಗಿದ್ದೇವೆ, ಇನ್ನು ಶಿಷ್ಯರಾಗಿದ್ದೇವೆ, ಇನ್ನು ವಿಶ್ವಾಸಿಗಳಾಗಿದ್ದೇವೆ, ಇನ್ನು ಆಯಲ್ಪಟ್ಟವರಾಗಿದ್ದೇವೆ. ವಾಕ್ಯ ಹೇಳ್ತದೆ ಕ್ರೈಸ್ತರಾಗಿದ್ದೇವೆ, ದೇವರ ನಿರ್ಮಾಣವಾಗಿದ್ದೇವೆ, ದೇವರ ಮನೆಯಾಗಿದ್ದೇವೆ, ದೇವರ ಮನೆಯವರಾಗಿದ್ದೇವೆ, ದೇವರ ಸಂಸ್ಥಾನದವರಾಗಿದ್ದೇವೆ. ಹೀಗೆ ಹಲವು ಹೆಸರುಗಳಿಂದ ದೇವರು ತನ್ನ ಸಭೆಯನ್ನು ಕರೀತಾ ಇದ್ದಾನೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿರುವಂಥ ಒಂದು ಸದಸ್ಯರಿಗೆ ಇರುವಂಥ ಹೆಸರುಗಳು ವಾಕ್ಯದ ಅಡಿಸ್ಥಾನದಲ್ಲಿ ಮತ್ತು ದೇವರು ಕರೆಯುವಂಥ ಹೆಸರುಗಳ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ನಾವೆಷ್ಟೋ ಭಾಗ್ಯವಂತರು, ದೇವರಿಂದ ಆರಿಸಲ್ಪಟ್ಟಂಥ ನಾವುಗಳು. ಅನೇಕ ಹೆಸರುಗಳು ನಮಗೆ ಯೋಗ್ಯತೆ ಇಲ್ಲದಂಥ ಅನೇಕ ಪರಿಶುದ್ಧ ಹೆಸರುಗಳು ನಾವು ಹೊಂದಲಿಕ್ಕೆ ಸಾಧ್ಯವಾಯಿತು. ಅದು ಎಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ಮೂಲಕ ಸಾಧ್ಯವಾಯಿತು. ನೀವು ಸಹ ಈ ಒಂದು ಭಾಗ್ಯದಲ್ಲಿ ಸೇರಿರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಸಭೆಯ ಕುರಿತಾಗಿ ತಿಳಿಯಪಡಿಸುತ್ತಿರುವಂತಹ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವೀಕ್ಷಿಸ್ತಾ ಇರಿ. ವಂದನೆಗಳು.